24 ವರ್ಷಗಳ ನಂತರ ವಿಶ್ವಪ್ರಸಿದ್ಧ ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಮತ್ತೆ ಚಿನ್ನ ಹೊಳೆಯುವ ಸಾಧ್ಯತೆ ಗೋಚರವಾಗುತ್ತಿದೆ. ಕೆಜಿಎಫ್ನಲ್ಲಿ ಚಿನ್ನ ತೆಗೆಯಲು ಮನಸ್ಸು ಮಾಡಿರುವ ಸರ್ಕಾರಗಳು 2 ದಶಕಗಳ ನಂತರ ಗಣಿಯ ಬಗ್ಗೆ ಆಸಕ್ತಿ ವಹಿಸಿರುವುದು ಸಂತಸ ತಂದಿದೆ. ಆದ್ರೆ ಸರ್ಕಾರ ಕಾರ್ಮಿಕರ ಹಾಗೂ ಕೆಜಿಎಫ್ ಜನರ ಹಿತಾಸಕ್ತಿ ಕಾಪಾಡಬೇಕಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹಿಂದುಗಡೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ BGMLನಲ್ಲಿ ಇರತಕ್ಕಂಥ ಈ ಸೈನಾಡ್ ಗುಡ್ಡಗಳನ್ನು ತಿರ್ಗಾ ಗೋಲ್ಡ್ ತೆಗೆಯೋದಕ್ಕೆ ನಾವು ಕೂಡ ಲೀಸನ್ನು ಎಕ್ಸ್ಟೆಂಡ್ ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಮಾಡಬಹುದು ಅಂತ ಸಿದ್ದರಾಮಯ್ಯ ಸರ್ಕಾರ ಅವರು. ಆಮೇಲೆ ಏನಾಗಿದೆ ಅಂದರೆ ಇವಾಗ ಮೌಂಟ್ಸ್ ಅಂತ ಏನಿದೆಯೋ ಅಂದರೆ ಮಣ್ಣು ತೆಗೆದು ಆಚೆ ಹಾಕಿದಾರಲ್ಲ, ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿ ಬಂಗಾರ ಸಿಗುತ್ತೆ. ಅಂದರೆ 1 ಟನ್ ಮಣ್ಣು ಫಿಲ್ಟರ್ ಮಾಡಿದ್ರೆ 0.5 ಗ್ರಾಮ್ಸ್ ಬಂಗಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಈಸಿ ಪ್ರೋಸೆಸ್ ಅಲ್ಲ, ಯಾಕೆಂದರೆ ಸುಮಾರು ಭಾಳ ಇದಿದೆ. ಆ ಡ್ಯೂನ್ಸು ಅದು ಏನಂತಾರೋ ಅದನ್ನು ಫಿಲ್ಟರ್ ಮಾಡಬೇಕಂದ್ರೆ ಅಷ್ಟು ಮತ್ತೆ ಜಾಗ ಬೇಕಾಗುತ್ತೆ ನಮಗೆ. ಆಮೇಲೆ 0.5 ಗ್ರಾಮ್ಸ್ ಸಿಗುತ್ತೆ ಅಂದರೆ ಇವಾಗ ಅದಕ್ಕೆ ಖರ್ಚಾಗೋದು 2,500 ರೂಪಾಯಿ ಅಂತಾರೆ 1 ಟನ್ ಮಣ್ಣು ಫಿಲ್ಟರ್ ಮಾಡಿ.